ವೇಸ್ಟೇಜ್ ಕಾರ್ಗಳು ಹಳೆ ಆಯಿಲ್ ಎಲ್ಲ ಇರುತ್ತಲ್ಲ ಅದು ಹಾಕಿಬಿಟ್ಟು ನಾವು ಚೆಕ್ ಮಾಡಿ ನೋಡ್ತು, ಅದರಿಂದ ಸಕ್ಸಸ್ ಆಯಿತು. ನಾವೇನು ಗ್ಯಾಸ್ ಒಲೆಯಲ್ಲಿ ಏನು ಅಡುಗೆ ಬರುತ್ತೆ ಅದೇ ಥರ ಟೇಸ್ಟ್ ಬರುತ್ತೆ. ಪಾತ್ರ ಕಪ್ಪಾಗೋದು ಅದೇನು ಕಂಪ್ಲೇಂಟ್ ಇಲ್ಲ ಅದರಿಂದ. ಜಾಗತಿಕ ಸಮಸ್ಯೆಗೆ ನಾವು ಇದ್ದೇವೆ ಅಂತ ಒಂದು ಸಾಮಾನ್ಯ ಗ್ರಾಮೀಣ ಪ್ರದೇಶದ ಸಾಮಾನ್ಯ ವ್ಯವಸ್ಥೆಯ ವ್ಯಕ್ತಿಯು ಸಹ ಆಲೋಚನೆ ಮಾಡ್ಬೋದು ಅನ್ನೋದನ್ನ ಈ ಬೆಂಗಳೂರು ಮೋಟರ್ಸ್ ಮತ್ತು ಪ್ರವೀಣ್ ಶೆಟ್ ತೋರಿಸ್ಕೊಟ್ಟಿರೋದು ನಮಗೆಲ್ಲ ಹೆಮ್ಮೆ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಅಲ್ಲೆಲ್ಲೋ ಯುದ್ಧ ನಡೀತಾ ಇದೆ, ಆದ್ರೆ ಸಮಸ್ಯೆ ಇಲ್ಲಿ ನಮಗಾಗ್ತಾ ಇದೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ, ನಮ್ಮ ಊರುಗಳಲ್ಲಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾದದ್ದು ಗ್ಯಾಸ್ನ ಸಮಸ್ಯೆ. ಆದ್ರೆ ಇದಕ್ಕೆ ಪರ್ಯಾಯ ಅಥವಾ ಪರಿಹಾರ ಎನ್ನುವಂತೆ ವೇಸ್ಟ್ ಆಯಿಲ್ ಅನ್ನ ಬಳಸಿ ಸ್ಟವ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಹೌದು, ಇದು ಎಲ್ಲಿ ಅಂತಂದ್ರೆ ಉಡುಪಿ ಜಿಲ್ಲೆಯ ಕುಂದಾಪುರದ ಬೆಂಗಳೂರು ಮೋಟರ್ಸ್ ಅಂತ ಒಂದು ಗ್ಯಾರೇಜ್ ನಲ್ಲಿ. ಈ ಗ್ಯಾರೇಜಿಗೆ ಬೇರೆ ಬೇರೆ ಕಾರ್ಸ್ ಗಳೆಲ್ಲ ರಿಪೇರಿಗೆ ಅಂತ ಬರುತ್ತಲ್ಲ, ಅದರಲ್ಲಿ ವೇಸ್ಟ್ ಆಯಿಲ್ ಸಿಗುತ್ತೆ. ಅದನ್ನೇ ಸಂಗ್ರಹ ಮಾಡಿ ಸ್ಟವ್ಗೆ ಬಳಸಿ ಅದರಿಂದ ಅಡುಗೆಯನ್ನ ಮಾಡುವಂಥದ್ದು. ಅಡುಗೆ ಅಷ್ಟೇ ರುಚಿಯಾಗಿರುತ್ತೆ, ಪಾತ್ರಕ್ಕೆ ಮಸಿ ಹಿಡಿಯೋದಿಲ್ಲ. 1 ಲೀಟರ್ ವೇಸ್ಟ್ ಆಯಿಲ್ ಸುಮಾರು 2 ರಿಂದ 3 ಗಂಟೆ ಬರುತ್ತಂತೆ. ಹಾಗಾದ್ರೆ ನೀವು ಅಂದಾಜು ಮಾಡಿ ನಮ್ಮ ದೇಶದಲ್ಲಿ ಎಷ್ಟು ಗ್ಯಾರೇಜ್ ಇದೆ ಮತ್ತೆ ಎಷ್ಟು ವೇಸ್ಟ್ ಆಯಿಲ್ ಸಂಗ್ರಹ ಆಗುತ್ತೆ. ಸೊ ಗ್ಯಾಸ್ ಸಮಸ್ಯೆ ಅಂತ ನಾವು ಏನು ಹೇಳ್ತಾ ಇದ್ದೇವಲ್ಲ, ಅದನ್ನ ಒಂದು 30% ಆದ್ರೂ ನಾವು ಕಡಿಮೆ ಮಾಡಬಹುದು ಅಂತ ಅನ್ಸುತ್ತೆ. ಇದು ಪರಿಸರ ಸ್ನೇಹಿ ಆವಿಷ್ಕಾರ. ಯಾಕೆ ಅಂತಂದ್ರೆ ಆ ತ್ಯಾಜ್ಯ ತೈಲ ಇಲ್ದಿದ್ರೆ ಚರಂಡಿಗೆ ಸೇರ್ಬೇಕಾಗಿತ್ತು ಅಲ್ವಾ? ಸೊ ಈ ಸ್ಟೋರಿ ನೋಡಿ ಆದ್ಮೇಲೆ ನೀವು ಕೂಡ ಪ್ರಯತ್ನ ಪಡಬಹುದು. ಸರ್ ನಮಸ್ಕಾರ. ಈ ಐಡಿಯಾ ನಿಮ್ಗೆ ಹೇಗ್ ಬಂತು? ನಮ್ಗೆ ಇದು ಲಕ್ಷ್ಮಣ ಪೂಜಾರಿ ಅಂತ ಅವರು ಇಲ್ಲಿ ಸಾಸ್ತಾನ ರಾಯಲ್ ಇಂಜಿನಿಯರ್ ವರ್ಕ್ಸ್ ಅವರು ಅದು ಐಡಿಯಾ ಮಾಡಿದವರು. ಅವ್ರು ಮಾಡಿ ಈ ತರ ಮಾಡ್ರೆ ಹೆಂಗಾಗತ್ತಂತ ನಮ್ಮ ಸ್ನೇಹಿತರು ಅವ್ರು ಮಾಡಿ ಈ ತರ ಕೊಟ್ರು ನಮ್ಮ ಹತ್ರ, ಇದನ್ನ ಯೂಸ್ ಮಾಡಿ ನೋಡಿ ಅಂತ. ಅವಾಗ ಅದು ನಾವು ಆಯಿಲ್ ಹಾಕಿ, ನಮ್ಮ ಹತ್ರ ವೇಸ್ಟೇಜ್ ಕಾರ್ಗಳು ಹಳೆ ಆಯಿಲ್ ಎಲ್ಲ ಇರುತ್ತಲ್ಲ ಅದು ಹಾಕಿಬಿಟ್ಟು ನಾವು ಚೆಕ್ ಮಾಡಿ ನೋಡ್ತು, ಅದರಿಂದ ಸಕ್ಸಸ್ ಆಯಿತು. ನಾವೇನು ಗ್ಯಾಸ್ ಒಲೆಯಲ್ಲಿ ಏನು ಅಡುಗೆ ಬರುತ್ತೆ ಅದೇ ಥರ ಟೇಸ್ಟ್ ಬರುತ್ತೆ. ಪಾತ್ರ ಕಪ್ಪಾಗೋದು ಅದೇನು ಕಂಪ್ಲೇಂಟ್ ಇಲ್ಲ ಅದರಿಂದ. ಬೆಂಕಿನ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೆಂಕಿ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಅದರಿಂದ ಯಾವುದೇ ಥರ ತೊಂದರೆ ಇಲ್ಲ. ಆಯಿಲಿನಲ್ಲಿ ಹೊಗೆ ಬರೋದು ಆ ಥರದ್ದು ಏನೂ ಇಲ್ಲ. ಅದು ಗಾಳಿ ಫೋರ್ಸ್ ಜಾಸ್ತಿ ಇರೋದ್ರಿಂದ ಬೆಂಕಿನೇ ಜಾಸ್ತಿ ಬರ್ತದೆ ಹೊರತು ಹೊಗೆ ಎಲ್ಲ ಬರುವುದಿಲ್ಲ. ಅದು ಒಳ್ಳೆ ಉತ್ತಮವಾದ ವರ್ಕ್ ಆಗಿದೆ. ನೀವು ಇಷ್ಟು ವರ್ಷ ಈ ಫೀಲ್ಡ್ ನಲ್ಲಿ ಕೆಲಸ ಮಾಡ್ತಾ ಇದ್ರಿ, ಪ್ರತಿನಿತ್ಯ ನಿಮ್ಗೊಂದು 15-20-25 ಲೀಟರ್ ಆಯಿಲ್ ಸಿಗುತ್ತೆ. ಆದ್ರೆ ಈ ತರದ ಐಡಿಯಾ ನೋಡಿ ನಿಮ್ಗೆ ಬರ್ಲಿಲ್ಲ? ಅದು ಬಂದಿಲ್ಲ. ಅದು ಅವರು ಒಂದು ಐಡಿಯಾ ಇದು ಮಾಡಿದ ಮೇಲೆ ನಾವು ಅದು ಇಂಪ್ಲಿಮೆಂಟ್ ಮಾಡ್ತಾ ಸ್ವಲ್ಪ ನೋಡಿದವರಿಗೆಲ್ಲ ಖುಷಿ ಆಯ್ತದ. ನಾವು ಅಡುಗೆ ಆದ್ರೆ ನಮ್ಗೆ ತಿಂಗಳಿಗೆ 2 ಗಂಟೆ ಗ್ಯಾಸ್ ಹೋಗ್ತಾ ಇತ್ತು. ಈಗ ನಮ್ಗೆ ಹೆಚ್ಚು ಕಡಿಮೆ ತಿಂಗಳಿಗೆ ಒಂದು 5-6 ಲೀಟರ್ ಆಯಿಲ್ ಹೋಗ್ತದೆ. ಅದು ನಮ್ಗೆ ಉಳಿತಾಯನೇ ಜಾಸ್ತಿ ಆಗಿದೆ ಅದರಿಂದ. ಈ 5-6 ಲೀಟರ್ ಆಯಿಲಿಗೆ ಎಷ್ಟು ವೆಚ್ಚ? 5-6 ಲೀಟರ್, 1 ಲೀಟರ್ಗೆ ಹೆಚ್ಚು ಕಡಿಮೆ ಒಂದು ಹಳಿ ಆಯಿಲ್ ಎಲ್ಲ ಒಂದು 20-25 ರೂಪಾಯಿ ಒಳಗೆ ಹೋಗ್ತದೆ. 5-6 ಲೀಟರ್ಗೆ ಒಂದು ಹೆಚ್ಚು ಕಡಿಮೆ 100-200 ರೂಪಾಯಿ ಒಳಗೆ ಕೆಲಸ ಆಯ್ತು ನಮ್ಗೆ. ಸರ್, ಇದು ಗ್ಯಾಸ್ಗೆ ಪರ್ಯಾಯ ಅಂತ ಹೇಳ್ತೀರಾ? ಹೌದು, ಇದು ಗ್ಯಾಸ್ಗೆ 100% ಪರ್ಯಾಯ ಯೋಜನೆ ಇದೆ. ಈಗ ನಿಮ್ಮಲ್ಲಿ ಬಂದು ನಮ್ಗೆ ಆಯಿಲ್ ಬೇಕು, ಒಂದಿಷ್ಟು ಲೀಟರ್ ತೆಗ್ದಿಡಿ ಅಂತ ಹೇಳ್ತಾ ಇದಾರ? ಹೌದು, ತುಂಬಾ ಜನ ತಗೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಕೆಲವು ಹೋಟೆಲ್ಗಳಲ್ಲೆಲ್ಲ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ. ಕೆಲವರನ್ನೆಲ್ಲ ತಗೊಂಡು ಹೋಗ್ತಾರೆ, ನಾವು ಕೆಲವರಿಗೆಲ್ಲ ಕೊಡ್ತಾ ಇದೀವಿ ಆಯಿಲ್. ಭಾರತದಲ್ಲಿ ವಿದೇಶಿ ಸಮಸ್ಯೆಗಳು ಪ್ರಾರಂಭ ಆದ ಮೇಲೆ ಫ್ಯೂಯಲ್ ಮತ್ತೇನಿದೆ ಗ್ಯಾಸ್ ತುಂಬ ಸಮಸ್ಯೆಗಳಿದೆ. ಭಾರತದ ಪ್ರಧಾನಮಂತ್ರಿಗಳು ಕರೆ ಕೊಟ್ಟರು, ನೀವು ವಿದೇಶಿ ವಿನಿಮಯದ ಕಾರಣಗಳಿಂದ ಆರ್ಥಿಕ ಸಮಸ್ಯೆ ಇದೆ, ನೀವು ಅದನ್ನ ಗಮನಿಸಿ ಅಂತ. ಅಂತಹ ಹೊತ್ತಿನಲ್ಲಿ ಒಂದು ಬೆಂಗಳೂರು ಮೋಟರ್ಸ್ನ ಪ್ರವೀಣ್ ಶೆಟ್ರು ತನ್ನ ವ್ಯವಸ್ಥೆಯಲ್ಲಿ ಉಪಯೋಗವಾಗುವಂಥ ವೇಸ್ಟ್ ಆಯಿಲ್ಗಳನ್ನು ಬಳಸಿ ತಾನೂ ಇದನ್ನ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಬೋದು ಅಂತ ಕಂಡಿಡ್ಕೊಂಡಿದೆಯಲ್ಲ, ಇದು ಮನುಷ್ಯನಿಗೆ ಅಗತ್ಯ ಬಿದ್ದಾಗ ನೆಸೆಸಿಟೀಸು ಹೊಸ ಇನ್ವೆನ್ಷನ್ ಅನ್ನು ಪ್ರಾರಂಭ ಮಾಡ್ತೇವೆ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ. ಈ ಹೊತ್ತಿನಲ್ಲಿ ಜಾಗತಿಕ ಸಮಸ್ಯೆಯ ಈ ಹೊತ್ತಿನಲ್ಲಿ ಈ ಇಡೀ ಭಾರತದಲ್ಲಿ ಇವತ್ತು ಏನು ಅನಿಲ ಗ್ಯಾಸ್ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಳ್ಬೋದು. ಅದ್ರ ಮೂಲಕ 2 ಉಪಯೋಗಗಳೇ ಇದೆ ಇದರಲ್ಲಿ. ಒಂದು, ಈ ಹಳೆಯ ಮೋಟಾರು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ವೇಸ್ಟ್ ಆಯಿಲ್ಗಳನ್ನು ಬಳಸುವುದು, ಅಂದ್ರೆ ಇದ್ರ ಮೂಲಕ ವಾತಾವರಣಕ್ಕೆ ಅನುಕೂಲ ಆಗೋದು. 2ನೇದಾಗಿ ಉರುವಲು ಸಮಸ್ಯೆಗೆ ಮನುಷ್ಯನಿಗೆ ಧೈರ್ಯ ಕೆಡದಲೇ ಇರುವಂಥದ್ದು. ಅಂದ್ರೆ ಸಾಧ್ಯ ಇದೆ ಇದು ವೇಸ್ಟ್ ಆಯಿಲ್ಗಳ ಮೂಲಕವೂ ಸಹ ನಮ್ಮ ಬಿಸ್ನೆಸ್ ಮನ್ಗಳಿಗಿರ್ಬೋದು, ಜನಸಾಮಾನ್ಯರಿರ್ಬೋದು, ಯಾವುದೇ ಕಾರ್ಯಕ್ರಮಗಳಿಗೆ ಬೇಕಾದಂಥ ಅನಿಲಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಬೋದು ಅನ್ನೋದ್ರ ಮೂಲಕ ಜಾಗತಿಕ ಸಮಸ್ಯೆಗೆ ನಾವು ಇದ್ದೇವೆ ಅಂತ ಒಂದು ಸಾಮಾನ್ಯ ಗ್ರಾಮೀಣ ಪ್ರದೇಶದ ಸಾಮಾನ್ಯ ವ್ಯವಸ್ಥೆಯ ವ್ಯಕ್ತಿಯು ಸಹ ಆಲೋಚನೆ ಮಾಡ್ಬೋದು ಅನ್ನೋದನ್ನ ಈ ಬೆಂಗಳೂರು ಮೋಟರ್ಸ್ ಮತ್ತು ಪ್ರವೀಣ್ ಶೆಟ್ ತೋರಿಸ್ಕೊಟ್ಟಿರೋದು ನಮಗೆಲ್ಲ ಹೆಮ್ಮೆ. ಈ ಮೂಲಕ ದೇಶಕ್ಕೆ ಅಂತಾರಾಷ್ಟ್ರೀಯ ಸಮಸ್ಯೆಯ ಈ ಒಂದು ಕಿಡಿ ಇದು ಪರಿಹಾರ ಇದೆ ಅಂತ ಈ ಒಂದು ಗ್ರಾಮೀಣ ಪ್ರದೇಶ ತೋರಿಸಿರೋದು ನಮಗೆ ಹೆಮ್ಮೆ ವಿಚಾರ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ